ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟ ಕಲಬುರಗಿ ಮತ್ತು ಕರ್ನಾಟಕ ಅಲೆಮಾರಿ ಅರೆ ಅಲೆಮಾರಿ ಸಮುದಾಯಗಳ ಮಹಾ ಒಕ್ಕೂಟದ ವತಿಯಿಂದ ಕಲಬುರಗಿ ಜಿಲ್ಲೆಯ ಸಮಸ್ತ ಎಲ್ಲಾ ಹಿಂದುಳಿದ ವರ್ಗಗಳು ಮತ್ತು ಅಲೆಮಾರಿ ಅರೆ ಅಲೆಮಾರಿ ಸಮುದಾಯಗಳ ಬಂಧುಗಳು ಸಮೀಕ್ಷೆಯಲ್ಲಿ ಭಾಗವಹಿಸಲು ಪತ್ರಿಕಾಗೋಷ್ಠಿಯಲ್ಲಿ ಮನವಿ ಮಾಡಲಾಗಿದೆ. ಕರ್ನಾಟಕ ಸರ್ಕಾರ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ವತಿಯಿಂದ ಕರ್ನಾಟಕ ರಾಜ್ಯದಲ್ಲಿರುವ ಸುಮಾರು 2 ಕೋಟಿ ಕುಟುಂಬಗಳು 7 ಕೋಟಿ ಜನಸಂಖ್ಯೆ ಜನರ ಸಾಮಾಜಿಕ ಶೈಕ್ಷಣಿಕ ಜಾತಿ ಸಮೀಕ್ಷೆಯನ್ನು ಮಾಡಲು ದಿನಾಂಕ 12/6/2025 ರಾಜ್ಯ ಸರ್ಕಾರ ಸಚಿವ ಸಂಪುಟದಲ್ಲಿ ನಿರ್ಧರಿಸಲಾಗಿದೆ. ದಿನಾಂಕ 22/9/2025 7/10/2025 ರಾಜ್ಯದಲ್ಲಿ ಸುಮಾರು 1,75,000 ಶಿಕ್ಷಕರನ್ನ ಬಳಸಿಕೊಂಡು ಜೊತೆಗೆ ಆಶಾ ಕಾರ್ಯಕರ್ತೆಯರನ್ನ ಎನ್ಸಿಸಿ ಎನ್ಎಸ್ಎಸ್ ಸ್ವಯಂ ಸೇವಕರನ್ನ ಮತ್ತು ಮಾಸ್ಟರ್ ಟ್ರೈನರ್ಗಳನ್ನ ಒಳಗೊಂಡು ಸುಮಾರು 420 ಕೋಟಿ ರೂಪಾಯಿ ವೆಚ್ಚದಲ್ಲಿ ಹಿಂದುಳಿದವರಿಗೆ ಬಡತನ ನಿರುದ್ಯೋಗ ಅನಕ್ಷರತೆ ಹೋಗಲಾಡಿಸಲು ಕರ್ನಾಟಕ ಸರ್ಕಾರ ವಿಶೇಷ ಪ್ರಯತ್ನವನ್ನ ಈ ಸಮೀಕ್ಷೆ ಮೂಲಕ ಮಾಡಲಾಗ್ತಾ ಇದೆ. ಈ ಕಾರಣಕ್ಕಾಗಿ ಎಲ್ಲಾ ಹಿಂದುಳಿದ ಸಮುದಾಯದ ಬಂಧುಗಳು ಈ ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳಬೇಕು ಅಂತ ಮನವಿ ಮಾಡಲಾಗಿದೆ. ಇವತ್ತು ಈ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ವತಿಯಿಂದ ಕರ್ನಾಟಕ ಸರ್ಕಾರ ಮತ್ತೊಂದು ಬಾರಿ ಈ ರಾಜ್ಯದಲ್ಲಿ ಜಾತಿ ಮತ್ತು ಸಾಮಾಜಿಕ ಶೈಕ್ಷಣಿಕ ಜಾತಿ ಸಮೀಕ್ಷೆಯನ್ನು ಮಾಡ್ತೀನಿ ಅಂತ ಹೇಳಿ ಜೂನ್ 12ನೇ ತಾರೀಕು 2025 ರಾಜ್ಯ ಸಚಿವ ಸಂಪುಟದಲ್ಲಿ ತೀರ್ಮಾನ ಮಾಡಿ ನಿರ್ಧಾರ ಮಾಡಲಾಗಿದೆ. ಈ ರಾಜ್ಯದಲ್ಲಿ ಸುಮಾರು 7 ಕೋಟಿ ಜನಸಂಖ್ಯೆ ಇದೆ. ಆ 7 ಕೋಟಿ ಜನಸಂಖ್ಯೆ ಮತ್ತು 200 ಕೋಟಿ ಕುಟುಂಬಗಳ ಸಮೀಕ್ಷೆಯನ್ನು ಇವತ್ತು ಆಯೋಗ ಮಾಡ್ತಾ ಇದೆ. ಸುಮಾರು 420 ಕೋಟಿ ರೂಪಾಯಿ ಖರ್ಚು ಮಾಡಿ ಒಂದು ವೈಜ್ಞಾನಿಕವಾಗಿ ಮಾಡ್ತಾ ಇರತಕ್ಕಂಥ ಈ ಸಮೀಕ್ಷೆಯನ್ನು ಕಳೆದ ಬಾರಿಯೂ ಸಹಿತ ಈ ಸಮೀಕ್ಷೆಯನ್ನು ವೈಜ್ಞಾನಿಕವಾಗಿಯೇ ಮಾಡಲಾಗಿತ್ತು. ಆದರೂ ಸಹಿತ ಆ ವರದಿಯನ್ನು ಬಿಡುಗಡೆ ಮಾಡಲಿಲ್ಲ. ಸರ್ಕಾರ ಸ್ವೀಕಾರ ಮಾಡಿದೆ, ಅದನ್ನು ಬಿಡುಗಡೆ ಮಾಡಲಿಲ್ಲ. ಯಾಕೆ ಮಾಡಲಿಲ್ಲ ಎಂಬುದ್ರ ಬಗ್ಗೆ ತಮಗೆಲ್ಲ ಗೊತ್ತಿದೆ. ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಆ ಕಾಯ್ದೆಯ ಸೆಕ್ಷನ್ 11(1) ಪ್ರಕಾರ 10 ವರ್ಷ ಆಗಿರ್ತಕ್ಕಂಥ ವರದಿಯನ್ನು ಮತ್ತೊಂದು ಬಾರಿ ಮಾಡಬೇಕು ಅಂತ ಹೇಳಿ ಮತ್ತೊಂದು ಬಾರಿ ಮಾಡ್ಲಿಕ್ಕೆ ಅವಕಾಶ ಇದೆ ಕಾನೂನುಬದ್ಧವಾಗಿ ಅಂತ ಹೇಳಿಬಿಟ್ಟು ಇವತ್ತು 2015 ಮಾಡಿರ್ತಕ್ಕಂಥ ವರದಿಯನ್ನು ಮತ್ತೆ 2025 ಇವತ್ತು ಆ ಆಯೋಗದಿಂದ ಮಾಡಲಾಗ್ತಾ ಇದೆ. ಕೇಂದ್ರ ಸರ್ಕಾರವು ಸಹಿತ ಈ ನಿಟ್ಟಿನಲ್ಲೇ ಜಾತಿ ಗಣತಿ ಮಾಡ್ತಾ ಇದೆ. 2027 ಮಾಡ್ತೀನಿ ಅಂತ ಈಗಾಗಲೇ ಅವರು ಘೋಷಣೆ ಮಾಡಿದ್ದಾರೆ. ಕೇಂದ್ರ ಸರ್ಕಾರ ಮಾಡ್ತಾ ಇರತಕ್ಕಂಥದ್ದು ಕೇವಲ ಜಾತಿ ಗಣತಿ ಮಾತ್ರ. ಕರ್ನಾಟಕ ರಾಜ್ಯ ಸರ್ಕಾರ ಮಾಡ್ತಾ ಇರತಕ್ಕಂಥದ್ದು ಹಿಂದುಳಿದ ವರ್ಗ ಆಯೋಗದ ವತಿಯಿಂದ ಸಾಮಾಜಿಕ ಶೈಕ್ಷಣಿಕ ಮತ್ತು ಜಾತಿ ಸಮೀಕ್ಷೆ. ಅಂದರೆ ಇದರಲ್ಲಿ ಸುಮಾರು ಈ ಸಮೀಕ್ಷೆಯಲ್ಲಿ ಈ ರಾಜ್ಯದಲ್ಲಿರ್ತಕ್ಕಂಥ ಒಂದು ಮೀಸಲಾತಿ ಆಗಿರ್ಬೋದು, ಅವರ ಕುಟುಂಬದ ವಿವರ ಆಗಿರ್ಬೋದು, ಉದ್ಯೋಗ ಇರ್ಬೋದು, ಬಡತನದ ಬಗ್ಗೆ ಇರ್ಬೋದು, ಎಲ್ಲ ಸುಮಾರು 60 ಪ್ರಶ್ನೆಗಳನ್ನೊಳಗೊಂಡು ಒಂದು ಪ್ರಶ್ನಾವಳಿ ರಚನೆ ಮಾಡಿ ಇವತ್ತು ದಿವಸ ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷರಾಗಿರ್ತಕ್ಕಂಥ ಮಧುಸೂದನ್ ನಾಯಕರ ನೇತೃತ್ವದಲ್ಲಿ ಸಮೀಕ್ಷೆಯನ್ನು ಕೈಗೊಳ್ಳಲು ನಿರ್ಧಾರ ಮಾಡಲಾಗಿದೆ. ಈಗಾಗಲೇ ತಮಗೆ ತಿಳಿದಂತೆ ಇವತ್ತಿನ ದಿವಸ ಈ ರಾಜ್ಯದಲ್ಲಿ ಜಿಲ್ಲೆಯಲ್ಲೂ ಸಹಿತ ಇದ್ರ ಬಗ್ಗೆ ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಹಿಂದುಳಿದ ವರ್ಗ ಕಲ್ಯಾಣ ಅಧಿಕಾರಿಗಳಾಗಿರ್ಬೋದು, ಮಹಾನಗರ ಪಾಲಿಕೆ ಆಯುಕ್ತರಾಗಿರ್ಬೋದು, ಮುಖ್ಯ ಕಾರ್ಯನಿರ್ವಾಹಕರಾಗಿರ್ಬೋದು, ಇವರೆಲ್ಲರೂ ಸಹಿತ ಇವತ್ತು ದಿವಸ ಇದರ ನೇತೃತ್ವ ವಹಿಸಿಕೊಂಡು ಮಾಡ್ತಾ ಇದ್ದಾರೆ. ಸುಮಾರು 1,75,000 ಶಿಕ್ಷಕರನ್ನು ಇವತ್ತಿನ ದಿವಸ ಈ ಸಮೀಕ್ಷೆಗೆ ನೇಮಕಾತಿ ಮಾಡಿಕೊಂಡಿದ್ದಾರೆ. 1,75,000 ಶಿಕ್ಷಕರನ್ನು. ಹಾಗೆಯೇ ಆಶಾ ಕಾರ್ಯಕರ್ತೆಯರನ್ನು ಸಹಿತ ಅವರಿಗೆ ಇವತ್ತು ಬಳಸ್ಕೊಳ್ತಾ ಇದ್ದಾರೆ. ಆಮೇಲೆ PUC ಮುಗಿದಿರ್ತಕ್ಕಂಥ NSS ವಿದ್ಯಾರ್ಥಿಗಳಾಗಿರ್ಬೋದು, NCC ವಿದ್ಯಾರ್ಥಿಗಳು ಸಹಿತ ಈ ಸಮೀಕ್ಷೆಯಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅಂದ್ರೆ
ವೈಜ್ಞಾನಿಕವಾಗಿ ಆದಷ್ಟು ಬೇಗನೆ ಮುಗಿಲಿ ಅನ್ನೋ ಕಾರಣಕ್ಕಾಗಿಯೇ ಈ ಥರ ಒಂದು ವಿಚಾರ ಇಟ್ಟುಕೊಂಡು ಇವತ್ತು ದಿವಸ ಸಮೀಕ್ಷೆಯನ್ನು ಸರ್ಕಾರ ಮಾಡ್ತಾ ಇದೆ. ಮತ್ತು ಇವತ್ತು ವೈಜ್ಞಾನಿಕವಾಗಿ ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ ನಮ್ಮದು ಎಲ್ಲ ಆಧಾರ್ ಕಾರ್ಡ್ ತೊಗೋತಾ ಇದ್ದಾರೆ. ಈ ಸಲ ಆಧಾರ್ ಕಾರ್ಡ್ ಆಗಿರ್ಬೋದು, ರೇಷನ್ ಕಾರ್ಡ್ ಆಗಿರ್ಬೋದು, ಮೊಬೈಲ್ ಸಂಖ್ಯೆಗೆ ಜಿಯೋ ಟ್ಯಾಗ್ ಮಾಡ್ತಾ ಇದ್ದಾರೆ. ಅದನ್ನು ಜಿಯೋ ಟ್ಯಾಗ್ ಮಾಡ್ತಾ ಇದ್ದಾರೆ. ಹಂಗಾಗಿ ಎಲ್ಲ ಅವರು ವಿದ್ಯುತ್ RR ಸಂಖ್ಯೆ, ಮೀಟರ್ ಸಂಖ್ಯೆಯನ್ನು ಒಳಗೊಂಡು ಇವತ್ತು ದಿವಸ ಭಾಳ ಅರ್ಥಪೂರ್ಣವಾಗಿ ಸಮೀಕ್ಷೆಯನ್ನು ಮಾಡಲು ನಿರ್ಧಾರ ಮಾಡಿದ್ದಾರೆ. ಅದಕ್ಕೆ ನಾನಿವತ್ತು ಎಲ್ಲ ಈ ಹಿಂದುಳಿದವರಲ್ಲಿ ಬರ್ತಕ್ಕ ಮತ್ತು ಯಾವುದಾದ್ರೂ ನಿಮಗೇನಾದರೂ ದೂರಿತ್ತು, ಏನಾದರೂ ಸಮಸ್ಯೆ ಇತ್ತು ಅಂತಂದ್ರೂ ಸಹಿತ ಇವತ್ತು ಅವರು ಸಹಾಯವಾಣಿಯನ್ನು ಆಯೋಗದಿಂದ ಸಹಾಯವಾಣಿಗಳನ್ನು ಸಹಿತ ತೆಗೆದಿದ್ದಾರೆ. ಏನಾದ್ರು ಮಾಹಿತಿ ಹಂಚ್ಕೋಬೋದು ಅಂಥೇಳಿ, ಇಲ್ಲ ಏನು ದೂರಿದ್ರೆ ಹೇಳ್ಬೋದು ಅಂಥೇಳಿ. ಹಾಗೆಯೇ ನೀವು ಇಲ್ಲಿ ಜಿಲ್ಲೆಯಲ್ಲಿ ಹಲವಾರು ಸ್ಲಮ್ ಏರಿಯಾಗಳು ಇಲ್ಲಿ ಸಾಕಷ್ಟು ಇದ್ದಾವೆ. ಅವ್ರ ಬಳಿ ಲೈಟ್ ಬಿಲ್ ಇರಲ್ಲ, ಏನೂ ಇರಲ್ಲ. ಅಂಥವ್ರು ಸಹಿತ ಯಾವುದೇ ಈ ಸಮೀಕ್ಷೆಯಿಂದ ಹಿಂದುಳಿಬಾರ್ದು ಅಂಥೇಳಿ ಅವರು ರೈಲ್ವೆ ನಿಲ್ದಾಣದಲ್ಲಿ ವಾಸ ಮಾಡ್ತಕ್ಕಂಥವ್ರಾಗಿರ್ಬೋದು, ಬಸ್ ಸ್ಟಾಪ್ಗಳಲ್ಲಿ ವಾಸ ಮಾಡ್ತಕ್ಕಂಥವಾಗಿರ್ಬೋದು, ಟೆಂಟ್ಗಳಲ್ಲಿ ವಾಸ ಮಾಡ್ತಕ್ಕಂಥವ್ರಾಗಿರ್ಬೋದು, ಎಲ್ಲಿ ಬೀದಿಯಲ್ಲಿ ಇರ್ತಕ್ಕಂಥವ್ರನ್ನು ಸಹಿತ ಯಾವುದೇ ಕಾರಣಕ್ಕೂ ಈ ರಾಜ್ಯದಲ್ಲಿ ಯಾವುದೇ ಕುಟುಂಬ, ಯಾವುದೇ ಜನರು ಈ ಸಮೀಕ್ಷೆಯಿಂದ ಹಿಂದುಳಿಬಾರ್ದು ಅಂಥೇಳಿ ಇವತ್ತು ದಿವಸ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು ಮತ್ತೊಂದು ಬಾರಿ ಮರು ಸಮೀಕ್ಷೆಗೆ ಇವತ್ತು ದಿವಸ ಆದೇಶ ಮಾಡಿದ್ದಾರೆ. ಅದಕ್ಕೆ ಕಲಬುರಗಿ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ನನ್ನ ಸಮುದಾಯದ ಹಿಂದುಳಿದವರಲ್ಲಿ ಬರ್ತಕ್ಕಂಥ ಸಮುದಾಯಗಳಾಗಿರ್ತಕ್ಕಂಥ ಅದರ ವಿಶೇಷವಾಗಿ ಕುರುಬ ಸಮುದಾಯ ಆಗಿರ್ಬೋದು, ಕಬ್ಬಲಿಗ ಸಮುದಾಯ ಆಗಿರ್ಬೋದು, ವಿಶ್ವಕರ್ಮ ಸಮುದಾಯ ಆಗಿರ್ಬೋದು, ಯಾದವ್ ಸಮುದಾಯ ಆಗಿರ್ಬೋದು, ಈಡಿಗ ಸಮುದಾಯ ಆಗಿರ್ಬೋದು, ಉಪ್ಪಾರ ಸಮುದಾಯ ಆಗಿರ್ಬೋದು, ಹೀಗೆ ಅಡವಿಗೊಲ್ಲ ಆಗಿರ್ಬೋದು, ಗೊಂದಳಿ ಸಮುದಾಯ ಆಗಿರ್ಬೋದು, ಗಿಸಾಡಿ ಸಮುದಾಯ ಆಗಿರ್ಬೋದು, ಲೋಹಾರ, ಕಂಬಾರ, ಕುಂಬಾರ, ನೇಕಾರ, ಹಟಗಾರ, ಹೀಗೆ ಮಡಿವಾಳ ಸಮಾಜ, ಸವಿತಾ ಸಮಾಜ, ಹೀಗೆ ಹಲವಾರು ಸಮುದಾಯಗಳು ಇವತ್ತು ಹಿಂದುಳಿದ ವರ್ಗದಲ್ಲಿ ಇದ್ದಾವೆ. ಆ ಎಲ್ಲ ಸಮುದಾಯಗಳು ಸಹಿತ ನಾನು ಅವರಿಗೆ ಈ ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟ ಮತ್ತು ಅಲೆಮಾರಿ ಇಲ್ಲಿ ಬರ್ತಕ್ಕಂಥ ಎಲ್ಲ 46 ಸಮುದಾಯಗಳ ಒಕ್ಕೂಟದ ವತಿಯಿಂದ ನಾನು ಅವರಿಗೆ ಮನವಿ ಮಾಡ್ಕೊತಾ ಇದ್ದೇನೆ. ಬ್ಯೂರೋ ರಿಪೋರ್ಟ್, SSV ನ್ಯೂಸ್, ಕಲಬುರಗಿ.